ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ ಶುಕ್ರವಾರ ಸಂಜೆ ವೋಟಿಂಗ್ ರಿಸಲ್ಟ್ ಏನಾಗಿದೆ, ಪ್ಲಸ್ ಬೆಳಗ್ಗೆ ಬಿಗ್ ಬಾಸ್ ಅವ್ರು ಪ್ರೊಮೋ ತೋರಿಸಿದ್ರಲ್ಲ ಅದಕ್ಕೆ ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ. ಅಂದರೆ ಧನುಷ್ ಅವರು ಚೀಟಿಂಗ್ ಮಾಡಿದ್ದಾರೆ ಅಂತ ಬಿಗ್ ಬಾಸ್ ಹೇಳಿದ್ರಲ್ಲ, ಮತ್ತೆ ವಾಪಸ್ ಧನುಷ್ ಅವರು ಹಿಂಗೆ ಕ್ಯಾಪ್ಟನ್ ಆದರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ನಿಮ್ಗೆ ಎಲ್ಲರೂ ಗೊತ್ತಿದ್ದಂಗೆ ಇವತ್ತಿನ ಬೆಳಗ್ಗೆ ಪ್ರೋಮೋದಲ್ಲಿ ಏನು ತೋರಿಸೋದೇನೆಂದರೆ ಕ್ಯಾಪ್ಟನ್ಸಿ ಟಾಸ್ಕ್ನ ಧನುಷ್ ಅವ್ರು ಗೆದ್ದು ಸೀಸನ್ 12ನ ಲಾಸ್ಟ್ ಕ್ಯಾಪ್ಟನ್ ಆಗ್ತಾರೆ. ಆದರೆ ಬಿಗ್ ಬಾಸ್ ಅವರು ಎಲ್ಲ ಕಂಟೆಸ್ಟೆಂಟ್ಸ್ನ ಲಿವಿಂಗ್ ರೂಮಲ್ಲಿ ಕಳಿಸಿ ಲಿವಿಂಗ್ ರೂಮ್ನಲ್ಲಿರೋ ಟಿ ವಿಯಲ್ಲಿ ತೋರಿಸ್ತಾರೆ, ಈ ಥರ ಧನುಷ್ ಅವ್ರು ಚೀಟಿಂಗ್ ಮಾಡಿದ್ದಾರೆ, ಆ ಪಝಲ್ನ ಒಂದು ಪೀಸ್ನ 0.2 ಡಿಗ್ರಿ ಇಲ್ಲ 3 ಡಿಗ್ರಿ ಟರ್ನ್ ಮಾಡಿದ್ದಾರೆ ಅಂತ ತೋರಿಸಿ ಚೀಟಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಧನುಷ್ ಅವ್ರು ಚೀಟಿಂಗ್ ಮಾಡಿದ್ದಾರೆ ಅಂತ ಕನ್ಸಿಡರ್ ಮಾಡ್ತಾ ಇರ್ತಾರೆ. ಧನುಷ್ ಅವ್ರು ಚೀಟಿಂಗ್ ಮಾಡಿದ್ದಕ್ಕೆ ಇಲ್ಲಿಂದ ಈಗಲೇ ಈ ಕ್ಯಾಪ್ಟನ್ಸಿ ಟಾಸ್ಕ್ ರದ್ದಾಗುತ್ತೆ ಅಂತ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಗಿಲ್ಲಿ ಒಬ್ಬ ಕ್ಯಾಪ್ಟನ್, ಅವನ್ನ ಹೊರಪಡಿಸಿ ಇನ್ನು 7 ಜನ ಕಂಟೆಸ್ಟೆಂಟ್ಸ್ಗಳಿರ್ತಾರಲ್ಲ ಅವರೆಲ್ಲ ವೋಟ್ ಮಾಡಿ ಮುಂದಿನ ವಾರದ ಕ್ಯಾಪ್ಟನ್ ನೀವೇ ಡಿಸೈಡ್ ಮಾಡಬೇಕಂತ ಎಲ್ಲ ಕಂಟೆಸ್ಟೆಂಟ್ಸ್ಗಳ ಮೇಲೆ ಬಿಟ್ಬಿಡ್ತಾರೆ. ಇವಾಗ ಅಶ್ವಿನಿ ಮತ್ತು ಧ್ರುವಂತ್ ಅವರು ಎಲ್ಲ ಕಂಟೆಸ್ಟೆಂಟ್ ಹತ್ರ ಹೋಗಿ ಮಾತಾಡಬೇಕಾಗುತ್ತೆ, ನನ್ನ ಕ್ಯಾಪ್ಟನ್ ಮಾಡಿ, ನಾನೇನಕ್ಕೆ ಸೂಕ್ತ ನೆಕ್ಸ್ಟ್ ವಾರದ ಕ್ಯಾಪ್ಟನ್ ಆಗೋಕ್ಕೆ ಅಂತ ಹೇಳ್ಕೊಬೇಕಾಗುತ್ತೆ. ಎಲ್ಲ ಕಂಟೆಸ್ಟೆಂಟ್ಸ್ಗಳು ಡಿಸೈಡ್ ಮಾಡಿ ಧನುಷ್ ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ. ಎಲ್ಲ ಕಂಟೆಸ್ಟೆಂಟ್ಸ್ಗಳು ಧನುಷ್ ಅವ್ರು ಕ್ಯಾಪ್ಟನ್ ಆಗಲಿ ಅಂತ ವೋಟ್ ಕೊಟ್ಟ ಮೇಲೆ ಅಶ್ವಿನಿ ಗೌಡರು ಅಳ್ತಾ ಇರ್ತಾರೆ. ಇಷ್ಟು ಪ್ರಯತ್ನ ಪಟ್ರೇನು ಸೀಸನ್ 12ನಲ್ಲಿ ಕ್ಯಾಪ್ಟನ್ ಆಗಿಲ್ಲ ಅಂತ ದುಃಖದಲ್ಲಿ ಅಳ್ತಾ ಇರ್ತಾರೆ. ಈ ಸೀಸನ್ನ ಫಸ್ಟ್ ಫೈನಲಿಸ್ಟ್ ಮತ್ತು ಈ ವಾರದ ಕ್ಯಾಪ್ಟನ್ ಧನುಷ್ ಅವರು. ಗೈಸ್, ಪ್ರತಿ ಸೀಸನಲ್ಲಿ ನೋಡ್ಕೊಂಬಂದಿರೋ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಬೇರೆ ಥರ ಇರುತ್ತೆ. ಈ ಸೀಸನ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಅಂದ್ಕೊಂಡು ಬೇರೆ ಥರ ಟಾಸ್ಕ್ ಕೊಟ್ಟಿದ್ದಾರೆ ಟಿಕೆಟ್ ಟು ಫಿನಾಲೆ. ನಿಮಗೆ ಯಾವ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಇಷ್ಟ ಆಯಿತು, ಎಲ್ಲ ಪ್ರೀವಿಯಸ್ ಸೀಸನ್ಗಳದ ಇಲ್ಲ ಈ ಸೀಸನ್ದ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ. ಈ ವಾರ ವೋಟಿಂಗ್ ಲೈನ್ ಕ್ಲೋಸ್ ಆಗೋಕ್ಕೆ ಜಸ್ಟ್ 15 ಅವರ್ಸ್ ಬಾಕಿ ಇದೆ. ಗಿಲ್ಲಿ ಫ್ಯಾನ್ಸ್ ಮತ್ತು ರಕ್ಷಿತಾ ಫ್ಯಾನ್ಸ್ ಯಾರು ವೋಟ್ ಮಾಡ್ತಾಯಿದ್ದೀರಾ? ಯಾಕಂದರೆ ಗಿಲ್ಲಿ ಮತ್ತು ರಕ್ಷಿತಾ ಈ ವಾರ ನಾಮಿನೇಷನ್ ಅಂತೂ ಇಲ್ಲ. ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಸ್ಪಂದನಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ರಾಶಿಕಾಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಇಲ್ಲಾಂದರೆ ಧನುಷ್ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಇವಾಗ ವೋಟಿಂಗ್ ರಿಸಲ್ಟ್ ಬಗ್ಗೆ ಬರೋದಾದರೆ 5ನೇ ಸ್ಥಾನದಲ್ಲಿ ಧ್ರುವಂತ್ ಅವರಿದ್ದಾರೆ. ಧ್ರುವಂತ್ ಅವರಿಗೆ 15.8% ವೋಟಿಂಗ್ ಬಂದಿದೆ. ಅಂದರೆ ಮಧ್ಯಾಹ್ನ 15.7 ಇತ್ತು, ಅಂದರೆ 0.1% ವೋಟ್ ಜಾಸ್ತಿ ಆಗಿದೆ ಧ್ರುವಂತ್ ಅವರಿಗೆ. ಇನ್ನು 4th ಸ್ಪಾಟ್ನಲ್ಲಿ ಸ್ಪಂದನ ಸೋಮಣ್ಣ ಅವರಿದ್ದಾರೆ. ಸ್ಪಂದನ ಸೋಮಣ್ಣ ಅವರಿಗೆ 16.6% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 16.2 ಇತ್ತು, ಅಂದರೆ 0.4% ಅವ್ರಿಗೂ ವೋಟ್ ಜಾಸ್ತಿ ಆಗಿದೆ. ಇನ್ನು 3ನೇ ಸ್ಥಾನಕ್ಕೆ ಬರೋದಾದರೆ ಆಬ್ವಿಯಸ್ಲಿ ರಾಶಿಕ್ ಅವರಿದ್ದಾರೆ. ರಾಶಿಕ್ ಅವರಿಗೆ 20.4% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 20.6 ಇತ್ತು, ಅಂದರೆ 0.2% ಅವ್ರಿಗೂ ವೋಟಿಂಗ್ ಡಿಕ್ರೀಸ್ ಆಗಿದೆ ಮಧ್ಯಾಹ್ನ ಅದಕ್ಕೆ ಕಂಪೇರ್ ಮಾಡಿದ್ರೆ. ಇನ್ನು 2ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರಿದ್ದಾರೆ. ಅಶ್ವಿನಿ ಗೌಡ ಅವರಿಗೆ 24.6% ವೋಟಿಂಗ್ ಬಂದಿದೆ. ಮಧ್ಯಾಹ್ನ ಕಂಪೇರ್ ಮಾಡಿದ್ರೆ 0.4% ವೋಟ್ ಡಿಕ್ರೀಸ್ ಆಗಿದೆ. ಮಧ್ಯಾಹ್ನ 25% ಇತ್ತು. ಫಸ್ಟ್ ಸ್ಪಾಟ್ನಲ್ಲಿ ಧನುಷ್ ಅವರಿದ್ದಾರೆ. ಧನುಷ್ ಅವರಿಗೆ 29.3% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 29.1% ಇತ್ತು, ಅಂದರೆ ಅವ್ರಿಗೂ 0.2% ವೋಟ್ ಇನ್ಕ್ರೀಸ್ ಆಗಿದೆ. ಈ ನೆಕ್ಸ್ಟ್ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಈ ವಾರದ ಉತ್ತಮ ಯಾರು, ಕಳಪೆ ಯಾರು, ಇನ್ನು ಸುದೀಪ್ ಅವರು ನೆಕ್ಸ್ಟ್ ಯಾವ ಟಾಪಿಕ್ಗಳು ಮಾತಾಡ್ಬೋದು, ಮತ್ತು ಶುಕ್ರವಾರ ರಾತ್ರಿ ವೋಟಿಂಗ್ ಟ್ರೆಂಡ್ ಏನಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ.